ತಾಲೂಕಿನಲ್ಲಿ ಬಗರ್ ಹುಕುಂ ಯೋಜನೆಯ ಫಾರಂ ನಂಬರ್ 53ರಲ್ಲಿ ಜಮೀನು ಸಕ್ರಮ ಕೋರಿ 10,650 ಅರ್ಜಿಗಳು ಸಲ್ಲಿಕೆಯಾಗಿದ್ದು, ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹರಿಗೆ ಜಮೀನು ಮಂಜೂರಾತಿಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಶಾಸಕ ಎ. ಮಂಜು ತಿಳಿಸಿದರು. ತಾಲೂಕು ಕಚೇರಿ ಸಭಾಂಗಣದಲ್ಲಿ ಇಂದು ನಡೆದ ಬಗರ್ ಹುಕುಂ ಸಮಿತಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಅಧಿಕಾರಿಗಳು ಸರ್ವೆ ಕಾರ್ಯಕ್ಕೆ ತೆರಳಿದಾಗ ಅರ್ಜಿದಾರರು ಅನುಭವದಲ್ಲಿ ಇದ್ದಾರೆಯೇ, ಕ್ರಮಬದ್ಧವಾಗಿ ಅರ್ಜಿ ಸಲ್ಲಿಸಿದ್ದಾರೆಯೇ ಎಂಬ ವಿಷಯಗಳ ಕುರಿತು ಪರಿಶೀಲಿಸಿ ಕಡತ ಸಿದ್ಧಪಡಿಸುವಂತೆ ಸೂಚಿಸಿದರು. ಕಸಬಾ ಹೋಬಳಿ ಹೆತ್ತಗೌಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 36ರಲ್ಲಿ 11 ಮಂದಿ ಅರ್ಜಿ ಸಲ್ಲಿಸಿದ್ದು, ಇದರಲ್ಲಿ 5 ಮಂದಿಗೆ 3.28 ಎಕರೆ ಭೂಮಿ ಮಂಜೂರು ಮಾಡಲಾಗಿದೆ. ಉಳಿದ 6 ಅರ್ಜಿಗಳನ್ನು ಪರಿಶೀಲನೆಗಾಗಿ ಬಾಕಿ ಇರಿಸಲಾಗಿದೆ. ಮಲ್ಲಿಪಟ್ಟಣ ಹೋಬಳಿ ಬಬ್ಬಗಳಲೆ ಗ್ರಾಮದ 2 ಭೂಮಿ ಮಂಜೂರು ಮಾಡಿರುವುದಾಗಿ ಹೇಳಿದರು. ಅರ್ಜಿ ವಿಲೇವಾರಿ ಕಾರ್ಯ ನಿಧಾನಗತಿಯಲ್ಲಿ ಸಾಗುತ್ತಿದ್ದು, ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಬಗರ್ ಹುಕುಂ ಸಮಿತಿ ಸದಸ್ಯರಾದ ಎಸ್.ಎಲ್. ಗಣಪತಿ, ಪುಟ್ಟಯ್ಯ, ವೇದಾವತಿ, ತಹಶೀಲ್ದಾರ್ ಕೆ.ಸಿ. ಸೌಮ್ಯ, ಗ್ರೇಡ್ 2 ತಹಶೀಲ್ದಾರ್ ಸಿ. ಸ್ವಾಮಿ, ಶಿರಸ್ತೇದಾರ್ ಸೋಮಶೇಖರ್, ಕಂದಾಯ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದರು. ಬಗರ್ ಹುಕುಂ ಸಮಿತಿಯಲ್ಲಿ ಕಸಬಾ ಹೋಬಳಿ ಹೆತ್ತಗೌಡನಹಳ್ಳಿ ಗ್ರಾಮದಲ್ಲಿ ಒಟ್ಟು 11 ಫೈಲ್ಗಳಿದ್ದು, ಅದರಲ್ಲಿ ಎಲಿಜಿಬಿಲಿಟಿ ಇದ್ದಂಥವರು ಕೇವಲ 5 ಜನ ಮಾತ್ರ. 18 ವರ್ಷ ತುಂಬದೇ ಇರೋ ಕಾರಣ ಅವ್ರನ್ನ ಹಂಗೆ ವಿಲೇವಾರಿ ಮಾಡಿದ್ರೆ ಹಂಗೆ ಇಟ್ಟಿದ್ದೀವಿ. ಈಗ 5 ಜನಕ್ಕೆ ಒಟ್ಟು 3 ಎಕರೆ 27 ಗುಂಟೆಯನ್ನು ಮಂಜೂರು ಮಾಡಲಾಗಿದೆ. ಅದೇ ರೀತಿ ಮಲ್ಪಟ್ಟ ಬೊಬ್ಬಳ್ಳಿ ಗ್ರಾಮದಲ್ಲಿ ಸುಶೀಲಮ್ಮ ಮೀನ್ ದೇವರಾಜ ಮತ್ತು ಈರಯ್ಯ ಮೀನ್ ಲೆಕ್ಕಯ್ಯ ಇವರಿಗೆ ಒಬ್ಬರಿಗೆ 7 ಗುಂಟೆ, ಒಬ್ಬರಿಗೆ 8 ಗುಂಟೆಯನ್ನು ಮಂಜೂರು ಮಾಡಿದ್ದೀವಿ. ಇದು ಭಾರಿ ಕಾನೂನು ಇದು ಇರೋದ್ರಿಂದ ಅರ್ಜಿ ಹಾಕಂಥ ಟೈಮಲ್ಲಿ ಅವರಿಗೆ 18 ವರ್ಷ ತುಂಬಿರಬೇಕು ಅಂತಕ್ಕಂಥದ್ದು ಆದೇಶ ಇರೋದ್ರಿಂದ ಹೆತ್ತಗೌಡನಹಳ್ಳಿಯಲ್ಲಿ ಅವ್ರನ್ನ ಪೂರ್ತಿಯ ಪರಿಗಣಿಸೋಕ್ಕಾಗಿಲ್ಲ. ಅದನ್ನು ಸರ್ಕಾರ ಲೆವೆಲಲ್ಲಿ ಅದನ್ನು ಕೇಳಿಕೊಂಡು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ತಿಥಿ ಮಾಡ್ಬೇಕಿಲ್ಲ. ಯಾಕೆ ಗೋಲಿ ಗೊತ್ತಿಲ್ಲ ಜನವ, ಯಾಕೆ ನೀವು ಇಡೋದಿಲ್ಲ. ನೆಕ್ಸ್ಟ್ 50 ರೆಡಿ ಮಾಡಬೇಕು. ಮಲ್ಪಟ್ಟ ಒಬ್ಬರು 25 ಮಂದಿ, ಮಂಡ್ಯ ಒಳಗೆ ಒಂದು 25 ಮಂದಿ, ಗೊತ್ತಾಯ್ತಾ? ಆಮೇಲೆ ರಾಮನಾಥ್ ಸೆಲೆಕ್ಟ್ ಸಿಕ್ಕಿದ್ದೇನೆ, ಅದನ್ನು ಮಾಡಿ HRP ಕ್ಯಾನ್ಸಲ್ ಆಗಬೇಕು. HRP ಕ್ಯಾನ್ಸಲ್ ಆಗಿದ್ರೆ ಮಾಡ್ಕೊಡ್ತೀವಿ ಬಿಡು. ಮೆಂಬರ್ ಆಗ್ಬಿಟ್ಟು ಕೇಳ್ತಿದ್ದ ಡಾಕ್ಟರ್ ಮಾಡ್ಬಿಟ್ಟು ನಾನು ಗೋಳಿ ಗೊತ್ತಾ ಇದ್ದೀವಿ. ಬಿಡಮ್ಮ ಇದೆ